ಪ್ರತ್ಯೇಕವಾಗಿ ಇದೇ ತಿಂಗಳು ಇದೇ ವಾರದಲ್ಲಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 21, 22, 23ನೇ ತಾರೀಕು ನಡೆಯುವಂಥ ಪರಿಶುದ್ಧವಾದಂಥ ಉಜ್ಜೀವನ ಕೂಟಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಾನು ನನ್ನ ಮಗಳು ಮೋನಿಕಾ ಬೆಳಗಾಂ ಜಿಲ್ಲೆಗೆ ಬರಲಿಕ್ಕಿದ್ದೇವೆ. 21ರಿಂದ 23ನೇ ತಾರೀಕು ನಡೆಯುವಂಥ ಖಾನಾಪುರದ ಮೆಥೋಡಿಸ್ಟ್ ಉಜ್ಜೀವನ ಕೂಟದಲ್ಲಿ ನಾವು ಭಾಗವಹಿಸಲಿಕ್ಕಿದ್ದೇವೆ. ನೀವು ಬನ್ನಿರಿ, ನಿಮ್ಮ ಕುಟುಂಬದವರಿಗೂ ಕರೆತನ್ನಿರಿ. ಪ್ರತ್ಯೇಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಆತ್ಮೀಯ ನನ್ನ ಜೊತೆ ಸೇವಕರುಗಳಿಗೂ ಆತ್ಮೀಯ ವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಈ ಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡಿಕೊಂಡು ಬನ್ನಿರಿ. ನಾವೆಲ್ಲರೂ ಸದಾ ಈ 3 ದಿನಗಳ ಕಾಲ ಪರಲೋಕದ ಆ ಮಹಿಮೆಯನ್ನು, ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸುವಂತರಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಉಂಟಾಗಲಿ. ನೇರವಾಗಿ ಈ ಸಂದರ್ಭದಲ್ಲಿ ನಾವು ವಾಕ್ಯಕ್ಕೆ ಹೋಗುವಂಥ ಸಮಯವಾಗಿರುವಂಥದ್ದಾಗಿದೆ. ಕರ್ತನ ನಾಮವನ್ನು ನಾವೆಲ್ಲರೂ ಸದಾ ಈ ಸಂದರ್ಭದಲ್ಲಿ ಘನಪಡಿಸುವುದಕ್ಕಾಗಿ ನಾವು ಕೂಡಿ ಬಂದವರಾಗಿರುವಂಥ ಸಂದರ್ಭದಲ್ಲಿ ಇವತ್ತು ದೇವರು ವ್ಯತ್ಯಸ್ತವಾದಂಥ ರೀತಿಯಲ್ಲಿ ನಮ್ಮ ಸಂಗಡ ಆತನು ತನ್ನ ಆತ್ಮನ ಮೂಲಕವಾಗಿ ಮಾತನಾಡಲಿಕ್ಕೆ ಹೋಗ್ಲಿಕ್ಕಿದ್ದ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಗಟ್ಟಿಯಾಗಿ ಕೈಗಳನ್ನು ಮೇಲಕ್ಕೆತ್ತಿ ಹೇಳ್ರಿ ಹಾಲೆಲೂಯಾ. ಏನು ಜೋರಾಗಿ ಹೇಳ್ರಿ ಹಾಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರ ಆಲಯ ಅಂದರೆ ಬಹಳ ಜನರಿಗೆ ಅಸಡ್ಡೆ ಆಗಿರುವಂಥದ್ದಾಗಿದೆ. ದೇವರ ಆರಾಧನೆ ಅಂದರೆ ಬಹಳ ಜನರಿಗೆ ಅಲಕ್ಷ್ಯವಾಗಿರುವಂಥದ್ದಾಗಿದೆ. ಪ್ರತ್ಯೇಕವಾಗಿ ಭಾನುವಾರದ ಆರಾಧನೆ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಬಹಳ ಅದರ ವಿಷಯದಲ್ಲಿ ತುಂಬ ಜನ ನಗ್ಲೆಕ್ಟನ್ನು ಮಾಡುತ್ತಿರುವಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ಒಂದು ವಿಪರ್ಯಾಸವಾದಂಥ ಸಂಗತಿ ಆಗಿರುವಂಥದ್ದಾಗಿದೆ. ಯಾಕೆಂತ ಹೇಳಿದರೆ, ಆಲಯದ ಆಶೀರ್ವಾದ ಗೊತ್ತಿಲ್ಲದೆ, ಪರಿಶುದ್ಧವಾದಂಥ ಪವಿತ್ರವಾದಂಥ ಪುನರುತ್ಥಾನದ ಭಾನುವಾರದ ಆರಾಧನೆಯ ಅದ್ಭುತಗಳು ಗೊತ್ತಿಲ್ಲದೆ ಇವತ್ತು ಕ್ರೈಸ್ತ ಸಮಾಜ ಕ್ರೈಸ್ತನನ್ನು ಆರಾಧಿಸುವಂಥ ದೇವ ಮಕ್ಕಳ ವಿಷಯ ನಾವು ಗಮನಿಸುವಾಗ ಅನೇಕ ವಿಧವಾದಂಥ ಕೊರತೆಗಳು, ಇಕ್ಕಟ್ಟುಗಳು, ಸಮಸ್ಯೆಗಳು, ಅನಾರೋಗ್ಯಗಳು, ಬಲಹೀನತೆಗಳು, ಬಾಧೆಗಳು, ಅವಮಾನಗಳು, ನಿಂದೆಗಳು, ನಿರಾಸೆ, ಒಂದು ಕತ್ತಲೆಯ ಕಾರ್ಮೋಡ ಅವರ ಗುಡಾರಗಳಲ್ಲಿ ಕವಿದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಸದಾ ಇದು ಹೇಗೆ ನಮ್ಮ ಕುಟುಂಬದಲ್ಲಿ ಪ್ರವೇಶವಾಯಿತು? ಇದಕ್ಕೆ ಕಾರಣ ಏನು? ನಾವು ದೇವರನ್ನ ಆರಾಧಿಸ್ತಾ ಇದ್ದೇವಲ್ಲ, ದೇವರನ್ನ ನಂಬಿಯೂ ಸದಾ ಇಂತಹ ಒಂದು ಪರಿಸ್ಥಿತಿ ಬಂತಲ್ಲ. ನಾವು ಎಲ್ಲಿ ಎಡವಿದ್ದೇವೆ? ಯಾವ ಸಂಗತಿಗಳ ಮೂಲಕವಾಗಿ ನಮ್ಮ ಕುಟುಂಬದಲ್ಲಿ ಈ ರೀತಿಯಾದಂಥ ವಿಪರ್ಯಾಸವಾದಂಥ ಬಾಧೆ ಪಡುವಂಥ ಸಂಗತಿ ನನ್ನ ಕುಟುಂಬದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ಬಂತು ಎಂಬುದಾಗಿ ಯಾರೂ ಸದಾ ಪ್ರಶ್ನೆ ಮಾಡಿಕೊಳ್ಳದೆ ಅದಕ್ಕೆ ಪರಿಷ್ಕಾರವನ್ನು ಹುಡುಕಿಕೊಳ್ಳುವುದಕ್ಕೋಸ್ಕರವಾಗಿ ಬೇರೆ ಬೇರೆ ವಿಧಿಗಳಲ್ಲಿ, ಲೌಕಿಕವಾದಂಥ ವಿಧಿಗಳಲ್ಲಿ ಇವತ್ತು ಜನರು ಹುಡುಕುತ್ತಿರುವಂಥ ಸಂದರ್ಭದಲ್ಲಿ ಆತ್ಮೀಯ ದೇವಜನರೇ, ಇವತ್ತು ನಿನ್ನ ಬದುಕಿನಲ್ಲಿ ಏನಾದರೂ ಕೊರತೆ ಇರುವುದಾದರೆ, ಏನಾದರೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ನಿನ್ನ ಕುಟುಂಬದಲ್ಲಿ ಬಿರುಗಾಳಿಯೋಪಾದಿಯಲ್ಲಿ ಎದ್ದಿರುವುದಾದರೆ, ಅದಕ್ಕೆ ಕಾರಣ ನೀನು ಮಾಡುತ್ತಿರುವಂಥ ಒಂದು ದೊಡ್ಡ ತಪ್ಪು ಯಾವುದು ಎಂಬುದಾಗಿ ನೆನೆಸುವುದಾದರೆ, ನೀನು ದೇವ ಮಂದಿರವನ್ನ, ದೇವರ ಆಲಯವನ್ನ, ದೇವರ ಸಭೆಯನ್ನ, ದೇವರ ಆರಾಧನೆಯನ್ನ ನೀನು ಅಲಕ್ಷ್ಯ ಮಾಡಿದ ನಿಮಿತ್ತವಾಗಿಯೇ ಇವತ್ತು ಆ ಅದ್ಭುತಗಳ ಕ್ಷಾಮವನ್ನ ನಿನ್ನ ಕುಟುಂಬ, ವೈಯಕ್ತಿಕವಾದ ನಿನ್ನ ಜೀವನ ಅನುಭವಿಸ್ತಾ ಇದೆ.
ಹೇಗೆ ಪಾಸ್ಟ್ರೆ, ಹೇಗೆ ಎಂಬುದಾಗಿ ನೀವು ಪ್ರಶ್ನೆ ನನಗೆ ಮಾಡಬಹುದು. ಅದಕ್ಕೆ ಉತ್ತರ ಬೈಬಲ್ನಲ್ಲಿ ಇರುವಂಥದ್ದಾಗಿದೆ. ಯಾಕೆಂದ್ರೆ ನೀನು ಮನೆಯಲ್ಲಿ ಪ್ರಾರ್ಥನೆ ಮಾಡಿದರೆ, ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿದರೆ, ಈಗಿನ ದಿನಮಾನಗಳಲ್ಲಿ ನನ್ನ ಮನೆಗಳಲ್ಲಿ ನನ್ನ ಕೈನಲ್ಲಿ ಮೊಬೈಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಉದಯ ಕಾಲದ ಆರಾಧನೆಯನ್ನು ನನ್ನ ಮನೆಯಲ್ಲಿ ನಾನು ನೋಡುತ್ತೇನೆ. ಆ ಸೇವಕರು ತುಂಬಾ ಪ್ರಸಂಗ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ದೇವರ ವಾಕ್ಯ ಬರ್ತಿದೆ ಎಂಬುದಾಗಿ ಇವತ್ತು ನಿನ್ನ ಮನೆಯಲ್ಲಿ ಕೂತುಕೊಂಡಿರುವುದಾದ್ರೆ ದೇವರಿಗೆ ಕೊಡುವಂತ ಗೌರವ ನೀನು ಕೊಡದೆ, ಇವತ್ತು ಮನುಷ್ಯನ ಮೇಲೆ, ಯಾವುದೋ ಒಬ್ಬ ಸೇವಕನ ಮೇಲೆ, ಯಾವುದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವಂತ ಸಂದೇಶಗಳ ಮೇಲೆ ನಿನ್ನ ಜೀವಿತ ಆಶೀರ್ವಾದಕರವಾಗಿ ಇರೋದಿಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಯಾಕೆ ಈ ಭೂಮಂಡಲದಲ್ಲಿ ದೇವರು ಆಲಯಕ್ಕೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಟ್ಟು ಆ ಆಲಯದ ವಿಷಯದಲ್ಲಿ ದೇವರು ಈ ಭೂಲೋಕದಲ್ಲಿ ಆತನೇ ನುಡಿದಂತ ಒಂದು ದೈವೋಕ್ತಿ, ಈಗೋ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುತ್ತೇನೆ, ಆದರೆ ಪಾತಾಳ ಲೋಕದ ಬಲವು ಅದನ್ನ ಸೋಲಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ. ಯಾಕೆಂದ್ರೆ ದೇವರ ಸಭೆಯ ವಿರುದ್ಧವಾಗಿ ಅಥವಾ ದೇವರ ಸಭೆಗೆ ಅಲಕ್ಷ್ಯವಾಗಿ, ದೇವರ ಆರಾಧನೆಯ ವಿರುದ್ಧವಾಗಿ ಅಥವಾ ದೇವರ ಸಭೆಗೆ ಬರದ ಹಾಗೆ ನೀನು ನಿಂತುಕೊಳ್ಳುವುದಾದ್ರೆ ಪಾತಾಳದ ಶಕ್ತಿಗಳು ನಿನ್ನ ಕುಟುಂಬವನ್ನು ಆಳುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಆ ಪಾತಾಳದ ಶಕ್ತಿ ಲಯವಾಗಬೇಕಂದ್ರೆ ನೀನು ಬರಬೇಕಾದಂಥ ಸ್ಥಳವೇ ದೇವರ ಆಲಯ. ದೇವರ ಆಲಯ ವಾರಕ್ಕೆ ಒಂದಾವರ್ತಿ ನಿನ್ನ ಒಳಗಡೆ ಆ ಆತ್ಮಿಕತೆ, ದಾಹ, ಆತ್ಮಿಕತೆ ಬೆಂಕಿ ಇವತ್ತು ನಂದಿ ಹೋಗಿರುವುದಾದ್ರೆ, ದೇವರ ಮಗುವೆ ದೇವಕ್ಕೆ ಸ್ತೋತ್ರವಾಗಲಿ. ದೇವರ ಆಲಯದ ವಿಷಯದಲ್ಲಿ ನೀನು ಒಂದು ವೇಳೆ ನಕ್ಲೆಟ್ ಆಗಿರುವುದಾದ್ರೆ ಬೈಬಲ್ ಘೋಷಿಸ್ತದೆ, ದೇವಕ್ಕೆ ಸ್ತೋತ್ರವಾಗಲಿ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ, 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ ಅದರ 27ನೇ ವಚನದಿಂದ ನಾವು ಓದಿ ಕೇಳಿಸಿಕೊಳ್ಳುವಂತರಾಗೋಣ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 27ನೇ ವಚನದಿಂದ ಸಹೋದರಿ ಓದ್ತಾರೆ, ಕೇಳ್ರಿ. ದೆನಾಕ್ಕೆ ಸ್ತೋತ್ರವಾಗಲಿ. 27ನೇ ವಚನದಿಂದ, ಪರಲೋಕದಲ್ಲಿರುವ ನೀನು ಲಾಲಿಸಿ ನಿನ್ನ ಸೇವಕರು ಪ್ರಜೆಗಳು ಆದ ಇಸ್ರಾಯೇಲರ ಪಾಪಗಳನ್ನು ಕ್ಷಮಿಸಿ ಅವರು ನಡೆಯಬೇಕಾದ ಸನ್ಮಾರ್ಗವನ್ನು ತೋರಿಸಿ ನಿನ್ನ ಪ್ರಜೆಗೆ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ಮಳೆಯನ್ನು ಅನುಗ್ರಹಿಸಿ, ದೇಶಕ್ಕೆ ಕ್ಷಾಮ, ಘೋರ ವ್ಯಾಧಿ, ಬೆಳೆಗೆ ಬಿಸಿಗಾಳಿ, ಬೂದಿ, ಮಿಡಿತೆ, ಜಿಟ್ಟೆ ಹುಳ, ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ, ಅಂತೂ ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆಯುಂಟಾಗುವುದಲ್ಲಿ ಎಲ್ಲ ಇಸ್ರೇಲರಾಗಲಿ ಅವರಲ್ಲೊಬ್ಬನಾಗಲಿ ತಾವು ಅನುಭವಿಸುತ್ತಿರುವ ಉಪದ್ರವ ದುಃಖಗಳ ನಿಮಿತ್ತವಾಗಿ ಈ ಆಲಯದ ಕಡೆಗೆ ಕೈ ಎತ್ತಿ ದೇವಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಹೇಳ್ರಿ ನೋಡೋಣ, ಈ ಆಲಯದ ಕಡೆಗೆ, ಈ ಆಲಯದ ಕಡೆಗೆ ಕೈ ಎತ್ತಿ ಓದಮ್ಮ. ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ದೇವರ ನಾಮಕ್ಕೆ ನಾವು ಮಹಿಮೆ ಸಲ್ಲಿಸುವಂತವರು ಹಾಕೋಣ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಕ್ರೈಸ್ತ ಸಭೆಯೇ ಎಚ್ಚರವಾಗಿ ಕೇಳು. ಯೇಸುವಿನ ನಾಮದಲ್ಲಿ ನಿನ್ನ ಪಾಪ ಪರಿಹಾರವಾಗಬೇಕಾ? ನಿನ್ನ ದ್ರೋಹಗಳು ನೀಗಲ್ಪಡಬೇಕಾ? ನಿನ್ನ ಶಾಪಗಳು ವಿಮೋಚನೆಯಾಗಬೇಕಾ? ನಿನ್ನ ಹೊಲ ಮನೆಗಳಿಗೆ ಕಾಲಕ್ಕೆ ಮಳೆ ಬೆಳೆಗಳು ಬೇಕಾ? ನಿನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಬೇಕಾ? ನಿನ್ನ ಜೀವಿತದಲ್ಲಿ ಇರುವಂತಹ ಕೊರತೆಗಳು ನೀಗಲ್ಪಡಬೇಕಾ? ನಿನ್ನ ಕಣ್ಣೀರು ಒರೆಸಲ್ಪಡಬೇಕಾ? ನಿನ್ನ ದುಃಖದ ದಿನಗಳು ಕೊನೆಗಾಣಲು ಬೇಕಾ? ನಿನ್ನ ಬದುಕಿನಲ್ಲಿ ನಿರಾಸೆ ನಿರುತ್ಸಾಹ ನೀಗಿ ನಾಟ್ಯವಾಡುವಂಥ ದಿನಗಳು ಬರಬೇಕಾ? ದೇವಕ್ಕೆ ಸ್ತೋತ್ರವಾಗಲಿ. ಆಲಯದ ವಿಷಯದಲ್ಲಿ ನೀನು ಏನ್ ಮಾಡ್ತಾ ಇದೀಯಾ? ಆಲಯದ ವಿಷಯದಲ್ಲಿ ಎಷ್ಟು ತಾತ್ಸಾರವನ್ನು ತೋರಿಸ್ತಾ ಇದೀಯಾ? ಬೈಬಲ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವಕ್ಕೆ ಸ್ತೋತ್ರವಾಗಲಿ. ಯಾರು ಆಲಯವನ್ನ ಪ್ರೀತಿಸುತ್ತಾರೋ, ಯಾರು ಆಲಯದ
ಕಡೆಗೆ ಕೈ ಎತ್ತುತ್ತಾರೋ, ಆಲಯದ ಒಳಗಡೆ ಪ್ರವೇಶ ಮಾಡುತ್ತಾರೋ, ಅವರ ಜೀವಿತದಲ್ಲಿರುವಂತ ಎಲ್ಲಾ ಬಂಧನಗಳು ನಜರೇತಿನ ಯೇಸುವಿನ ನಾಮದಲ್ಲಿ ದೇವರು ಪರಲೋಕದಿಂದ ಲಾಲಿಸಿ ಅವರ ಎಲ್ಲಾ ದುಃಖದ ದಿನಗಳನ್ನು ದೇವರು ಕೊನೆಗಾಣಿಸುತ್ತಾನೆ. ಇವತ್ತು ಯೇಸುವಿನ ನಾಮ ನಿನ್ನ ಕುಟುಂಬದ ಮೂಲಕವಾಗಿ, ನಿನ್ನ ಮಕ್ಕಳ ಮೂಲಕವಾಗಿ, ನಿನ್ನ ಜೀವಿತದ ಮೂಲಕವಾಗಿ ಇವತ್ತು ಅನ್ಯರ ಮಧ್ಯದಲ್ಲಿ ದೂಷಣೆ ಆಗ್ತಾ ಇದೆಯಾ? ಕೊರತೆಗಳು, ಸಾಲಗಳು, ಸಂಕಷ್ಟಗಳು, ಬಡ್ಡಿ, ಅನೇಕ ವಿಧವಾದಂಥ ಅನಾರೋಗ್ಯ, ಮರಣಕರವಾದಂಥ ಪರಿಸ್ಥಿತಿಗಳು ನಿನ್ನ ಮನೆಯಲ್ಲಿ ಎಷ್ಟೋ ದಿನಗಳಿಂದ ರೋಗಗಳು ಬಿಡುಗಡೆಯನ್ನು ಕಾಣದೆ ಇವತ್ತು ನೆಮ್ಮದಿ ಇಲ್ಲದ ಹಾಗೆ ನೀನು ಪ್ರತಿದಿನವೂ ಸದ ಕೊರತೆ ಅನ್ನುವಂಥ ಕ್ಷಾಮವನ್ನು ನೀನು ಅನುಭವಿಸ್ತಾ ಇರುವುದಾದರೆ ದೇವನಾಕ್ಕೆ ಸ್ತೋತ್ರವಾಗಲಿ. ಅವೆಲ್ಲವುಗಳಿಗೆ ಬಿಡುಗಡೆಗೆ ಕೊಡುವಂಥ ಸ್ಥಳವೇ ದೇವರ ಆಲಯವಾಗಿರುವಂಥದ್ದಾಗಿದೆ. ಬಹಳ ಜನ ಅನ್ಕೊಂಡ್ಬಿಟ್ಟಿರ್ತೇವೆ ನಾವು ದೇವನಾಕ್ಕೆ ಸ್ತೋತ್ರವಾಗಲಿ, ಏನೊಂದೆರಡು ಹಾಡು ಹಾಡಿರ್ತಾರೆ, ಒಂದೆರಡು ವಾಕ್ಯ ಕೊಟ್ಟಿರ್ತಾರೆ, ಏನು ವೈಯಕ್ತಿಕವಾಗಿ ಅವ್ರದೇ ಏನೋ ಒಂದು ಮಾತನಾಡ್ತಿರ್ತಾರೆ, ಆ ಸ್ಥಳಕ್ಕೆ ಇನ್ನೇನು ಹೋಗೋಣ. ಕೆಲವರನ್ನು ನೋಡುವಂಥ ಸಂದರ್ಭದಲ್ಲಿ ದೇವನಾಕ್ಕೆ ಸ್ತೋತ್ರವಾಗಲಿ, ಈ ಸಂಡೇ ಹೋಗಿದ್ದೇವಲ್ಲ, ನೆಕ್ಸ್ಟ್ ಸಂಡೇ ಬಿಟ್ಟರು ನಡೀತದೆ, ಈ ಸಂಡೇ ಗಂಡನಿಗೆ ಹೇಳ್ತಾರೆ ನೀನು ಹೋಗ್ಬಾ, ನೆಕ್ಸ್ಟ್ ಸಂಡೇ ನಾನು ಹೋಗ್ತೀನಿ, ಮೂರನೇ ಸಂಡೇ ನನ್ನ ಮಗನನ್ನು ಕಳಿಸ್ತೇನೆ. ಕೆಲವರು ಕಮ್ಯುನಿಯನ್ ಸರ್ವಿಸಿಗೆ ಮಾತ್ರ ಬರ್ತೀರಾ, ಬೇರೆ ಸಂಡೆಗಳಿಗೆ ಅಥವಾ ದೇವ ಮಂದಿರಕ್ಕೆ ನೀವು ಗೌರವವನ್ನು ಕೊಡೋದಿಲ್ಲ. ಕೆಲವರನ್ನು ನೋಡುವಂಥ ಸಂದರ್ಭದಲ್ಲಿ ಕ್ರಿಸ್ಮಸ್ಗೆ ಮಾತ್ರ ಬರ್ತಾರೆ, ಗುಡ್ ಫ್ರೈಡೆಗೆ ಮಾತ್ರ ಬರ್ತಾರೆ. ದೇವಕ್ಕೆ ಮಹಿಮುಂಟಾಗಲಿ. ಆತ್ಮೀಯ ದೇವಚಂದ್ರೇ, ಈ ಶಬ್ದವನ್ನು ಕೇಳುತ್ತಿರುವಂಥ ನಿನ್ನ ಬದುಕಿನಲ್ಲಿ ಆ ರೀತಿಯಾದಂಥ ಒಂದು ಒಳ್ಳೆ ಕಾರ್ಯಗಳನ್ನು ನೀನು ನಡೆಸಿ ದೇವರ ಆಲಯವನ್ನು ಅಲಕ್ಷ್ಯ ಮಾಡ್ತಿರುವುದಾದರೆ ನಿನ್ನನ್ನು ಪರೀಕ್ಷೆ ಮಾಡಿ ನೋಡ್ಕೋ, ನಿನ್ನ ಮನೆಯನ್ನು ಪರೀಕ್ಷೆ ಮಾಡಿ ನೋಡ್ಕೋ, ನಿನ್ನ ಜೀವನವನ್ನು ಪರೀಕ್ಷೆ ಮಾಡಿ ನೋಡ್ಕೋ. ಪ್ರತಿ ಭಾನುವಾರ ನನ್ನಪ್ಪನ ಮನೆಗೆ ನಾನು ಹೋಗಬೇಕೆಂಬುದಾಗಿ, ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ, ಪ್ರತಿ ತಿಂಗಳುಗಳಲ್ಲಿ ನಡೆಯುವಂಥ ಆನ್ಲೈನ್ ಪ್ರೇಯರ್ಗಳಿಗೆ ನಾನು ಹೋಗಬೇಕೆಂಬುದಾಗಿ, ಪ್ರತಿ ಸಭೆಯ ಎಲ್ಲ ಕಾರ್ಯಗಳಿಗೆ ನಾನು ಹೋಗಬೇಕೆಂಬುದಾಗಿ ಆಸಕ್ತಿಯಿಂದ ಬಂದಂಥ ಆ ದಿನಗಳಲ್ಲಿ ನಿನ್ನ ಕುಟುಂಬ ಇದ್ದಂಥ ಆಶೀರ್ವಾದವನ್ನು ನೀನು ಗಮನಿಸು. ಇವತ್ತು ಎಲ್ಲವನ್ನ ಬಿಟ್ಟು ಏನೋ ಒಂದು ರೀತಿಯಲ್ಲಿ ಅಲಕ್ಷ್ಯವಾಗಿ ಯಾವಾಗಲೂ ಬಂದೆ ಯಾವಾಗಲೂ ಹೋದೆ ಎನ್ನುವಂಥ ಪರಿಸ್ಥಿತಿನಲ್ಲಿರುವಂಥ ನಿನ್ನ ಜೀವಿತವನ್ನು ಸದಾ, ಈಗಿನ ಸ್ಥಿತಿಯನ್ನು ಸದಾ ನೀನು ಪರೀಕ್ಷೆ ಮಾಡಿ ನೋಡು. ಆ ದಿನಕ್ಕೂ ಈ ದಿನಕ್ಕೂ, ಪ್ರತಿ ವಾರ ದೇವ ಮಂದಿರಕ್ಕೆ ಓಡೋಡಿ ಬರುತ್ತಿದ್ದಂಥ ಆ ಆಶೀರ್ವಾದಕ್ಕೂ ಇವತ್ತಿನ ದಿನದಲ್ಲಿ ನೀನು ಪಡುತ್ತಿರುವಂಥ ಬಾಧೆಗಳಿಗೂ ವ್ಯತ್ಯಾಸವನ್ನು ತಿಳಿದುಕೋ. ಯೇಸುವಿನ ನಾಮದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ದೇವರ ಆಲಯವನ್ನು ಪ್ರೀತಿಸಿದೆ, ದೇವರ ಆರಾಧನೆಯನ್ನು ಪ್ರೀತಿಸಿದೆ, ದೇವರ ಸನ್ನಿಧಾನದಲ್ಲಿ ನಡೆಯುವಂತಹ ಕೂಟಗಳನ್ನು ಗೌರವಿಸಿದೆ. ನಿನ್ನ ಬದುಕಿನಲ್ಲಿ ನೀನು ಪಡುತ್ತಿರುವಂತಹ ಆ ಪ್ರಯಾಸಗಳು, ಆ ಹೋರಾಟಗಳು, ಆ ಕಣ್ಣೀರು, ಆ ವೇದನೆ, ಅದಕ್ಕೆ ಕಾರಣ ದೇವರಲ್ಲ, ನೀನೇ ಕಾರಣವಾಗಿದ್ದಿ. ನೀನು ಮಾಡಿದಂಥ ತಾತ್ಸಾರ, ನೀನು ಮಾಡಿದಂಥ ಅಲಕ್ಷ್ಯ, ಇವತ್ತು ನೀನು ಆ ಕಡುಬಡತನವನ್ನು ಅನುಭವಿಸ್ತಾ ಇದ್ದೆ. ನೀನು ಆರಾಧಿಸುವಂಥ ದೇವರು ಬಡವನ? ನೀನು ಆರಾಧಿಸುವಂಥ ದೇವರು ಕೊರತೆ ಉಳ್ಳವನ? ನೀನು ಆರಾಧಿಸುವಂಥ ದೇವರು ರೋಗಗಳಲ್ಲೇ ನಮ್ಮನ್ನು ಸಾಯಿಸುವಂಥವನ? ನೀನು ಆರಾಧಿಸುವಂಥ ದೇವರು ಕಣ್ಣೀರು ತರುವಂಥವನ? ನೀನು ಆರಾಧಿಸುವಂಥ ದೇವರು ನಿನಗೆ ಅವಮಾನದ ಮುಸುಕನ್ನ ಹಾಕುವಂಥವನ? ನೀನು ಆರಾಧಿಸುವಂಥ ದೇವರು ಸತ್ತ ದೇವರ? ಇವತ್ತು ನಿನ್ನ ಕುಟುಂಬವನ್ನು ನೋಡುವಾಗ ಬದುಕಿದ್ದರೂ ಸತ್ತ ರೀತಿಯಲ್ಲಿ ನೀನು ಇದ್ದಿ. ಅದಕ್ಕೆ ಕಾರಣ ಏನು ಗೊತ್ತಾ? ದೇವಕ್ಕೆ ಸ್ತೋತ್ರವಾಗಲಿ. ದೇವರ ಆರಾಧನೆಯನ್ನು ಗೌರವಿಸದೆ ಇರುವವರನ್ನ ದೇವರು ಸದಾ ಗೌರವಿಸೋದಿಲ್ಲ. ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ಸ್ಪಷ್ಟಪಡಿಸ್ತಾನೆ,
ಯಾರು ನನ್ನ ಸಬ್ಬತ್ ದಿನವನ್ನ ಗೌರವಿಸಿ ನನ್ನ ಆಜ್ಞೆ ಪ್ರಕಾರವಾಗಿ ನಡೆಯುವಂತ ದೇವ ಮಕ್ಕಳಿಗೆ ಸಾವಿರಾರು ತಲೆಮಾರುಗಳವರೆಗೆ ನಾನು ಆಶೀರ್ವಾದ ಮಾಡುವಂತವನಾಗಿದ್ದೇನೆ. ನನ್ನ ಮಾತನ್ನ ಮೀರಿ ನನ್ನ ಸಬ್ಬತ್ ದಿನವನ್ನ ಅಗೌರವಿಸುವಂತ ಆ ಜನಾಂಗವನ್ನ, ಆ ಮನುಷ್ಯರನ್ನ 3-4 ತಲೆಮಾರುಗಳವರೆಗೆ ನಾನು ಶಾಪಗಳನ್ನು ಬರಮಾಡುವಂತ ದೇವರಾಗಿದ್ದೇನೆ ಎಂಬುದಾಗಿ. ಆತ್ಮೀಯ ದೇವಶನರೇ, ದಿನಕ್ಕೆ ಸ್ತೋತ್ರವಾಗಲಿ. ಇವತ್ತು ಆಲಯದ ವಿಶ್ವದಲ್ಲಿ ನೀನು ತೋರುತ್ತಿರುವಂಥ ಅಸಡ್ಡೆನೇ ಇವತ್ತು ನಿನ್ನ ಘೋರವಾದಂಥ ಕ್ಷಾಮಕ್ಕೆ ಒಂದು ಕಾರಣವಾಗಿರುವಂಥದ್ದಾಗಿದೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ದಿನಕ್ಕೆ ಸ್ತೋತ್ರವಾಗಲಿ, ದೇವರ ಆಲಯವನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಗೊತ್ತಾ? ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. ದಿನಕ್ಕೆ ಸ್ತೋತ್ರವಾಗಲಿ. ಲೂಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದ 33ನೇ ವಚನದಲ್ಲಿ ನಾವು ಗಮನಿಸುವಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಸಹೋದರಿ ಇದ್ದಾಳೆ. ಅವಳ ಹೆಸರು ಹನ್ನಾಳು. ಅನ್ನ ಎನ್ನುವಂತ ಆ ಸ್ತ್ರೀಯ ಕುರಿತು 7 ವರ್ಷಗಳ ಕಾಲ ಗಂಡನ ಜೊತೆಯಲ್ಲಿ ಸಂಸಾರ ಮಾಡ್ತಾಳೆ. 7 ವರ್ಷಗಳ ನಂತರ ಗಂಡ ತೀರಿ ಹೋಗ್ತಾನೆ. ಗಂಡ ತೀರಿ ಹೋದ ಮೇಲೆ ಅವಳು ತೆಗೆದುಕೊಂಡಂತ ಪ್ರಾಮುಖ್ಯವಾದಂಥ ನಿರ್ಣಯ, ನಾನು ದೇವ ಮಂದಿರದಲ್ಲಿ ಇರಬೇಕು, ನಾನು ದೇವರನ್ನೇ ಆರಾಧಿಸಬೇಕು. ನನ್ನ ಗಂಡನು ತೀರಿ ಹೋದ್ರೂ ಸದಾ ನನ್ನ ನಿಜವಾದಂಥ ಯಜಮಾನ, ನನ್ನ ನಿಜವಾದಂಥ ಪತಿ ಕರ್ತನೇ ಆಗಿದ್ದಾನೆ. ಹಲ್ಲೆಲೂಯ. ನನಗೆ ಈ ಲೋಕದ ಕೊಡವೆ ನನಗೆ ಬೇಕಾಗಿಲ್ಲ. ಆತ್ಮೀಯ ದೇವಶನರೇ, ಎಲ್ಲಿ ತನಕ 84 ವರ್ಷಗಳ ತನಕ ತನ್ನ ಜೀವಿತದಲ್ಲಿ ಪರಿಶುದ್ಧವಾದಂಥ ಜೀವಿತವನ್ನು ನಡೆಸಿ ದೇವ ಮಂದಿರದ ಆಲಯದ ಅಂಗಳದಲ್ಲಿಯೇ ತನ್ನ ಜೀವಿತವನ್ನು ಅವಳು ಕಳೆದಲಂತೆ. ಹಲ್ಲೆಲೂಯ, ಹಲ್ಲೆಲೂಯ. ದಿನಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶನರೇ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ, ಯೇಸು ಸ್ವಾಮಿ ಹುಟ್ಟಿದ ತಕ್ಷಣ ಅವರ ತಂದೆ ತಾಯಿ ಯೇಸುವನ್ನು ಎಲ್ಲಿ ಕರ್ಕೊಂಡು ಬಂದ್ರಂತೆ? ದೇವ ಮಂದಿರಕ್ಕೆ ಕರ್ಕೊಂಡು ಬಂದ್ರಂತೆ. ಹಲ್ಲೆಲೂಯ. ಎಲ್ಲಿ ಕರ್ಕೊಂಡು ಬಂದ್ರು? ದೇವ ಮಂದಿರವನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಯೇಸು ಸ್ವಾಮಿಯನ್ನ ವೈಯಕ್ತಿಕವಾಗಿ ಅವರು ತಮ್ಮ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ. ಆ ಛತ್ರದಿಂದ ದಿನಕ್ಕೆ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಶನರೇ, ಮೊಟ್ಟ ಮೊದಲು ಪರಿಶುದ್ಧವಾದಂಥ ಆ ಆರಾಧನೆಯಲ್ಲಿ, ಆ ಸಬ್ಬತ್ ಸೈರಣೆಯ ದಿನದಲ್ಲಿ ಆತನನ್ನು ಕರ್ಕೊಂಡು ಬಂದಿರಂತೆ. ಅಧ್ಯಾಯನ ಮನೆಗೆ ಹೋಗಿ ಓದ್ರಿ, ದಿನಕ್ಕೆ ಮಹಿಮುಂಟಾಗಲಿ. ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಆತ್ಮೀಯ ದೇವಶನರೇ, ಇವತ್ತು ನಿನ್ನ ಬದುಕಿನಲ್ಲಿ ದೇವರ ಆಲಯಕ್ಕೆ ನಾವು ಯಾಕೆ ಅಷ್ಟೊಂದು ಅಲಕ್ಷ್ಯ ಮಾಡ್ತಾ ಇದ್ದೇವೆ? ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಕಾಲಘಟ್ಟಗಳಲ್ಲಿ ಆತನು ಹೆಚ್ಚು ದೇವರ ಆಲಯವನ್ನು ಪ್ರೀತಿ ಮಾಡಿದನು. ಎಷ್ಟು ದೇವರ ಆಲಯವನ್ನು ಪ್ರೀತಿ ಮಾಡಿದನು ಎಂಬುದಾಗಿ ಗಮನಿಸುವಂತ ಸಂದರ್ಭದಲ್ಲಿ ಆತನು ಪ್ರತಿಯೊಂದು ಸಾರಿ ದೇವ ಮಂದಿರಕ್ಕೆ ಹೋಗಿ ದೇವರ ವಾಕ್ಯವನ್ನು ಆತನು ಪ್ರಕಟಿಸ್ತಾ ಇದ್ದನಂತೆ. ಲೂಕ 2:36ನೇ ವಚನ. ಇದಲ್ಲದೆ ಅಸೇರನ ಕುಲದ ಫನುವೇಲನ ಮಗಳಾದ ಅನ್ನಾಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳುವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ, ದೇವಕ್ಕೆ ಸ್ತೋತ್ರವಾಗಲಿ, ಏನ್ ಮಾಡ್ತಿದ್ಲಂತೆ? ದೇವಾಲಯವನ್ನ ಬಿಟ್ಟು ಹೋಗ್ಲೇ ಇಲ್ಲ. 27ನೇ ವಚನ ಓದಮ್ಮ. ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಎಲ್ಲಿಗೆ ಬಂದನಂತೆ? ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿನ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ, ಒಡೆಯನೇ, ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಆಮೆನ್, ಹಲ್ಲೆಲೂಯಾ. ನಾನು ಗಮನಿಸಿ ಪ್ರೀತಿಯುಳ್ಳ ದೇವಶನರೇ, ತಂದೆ ತಾಯಿಗಳು ಮೊಟ್ಟ ಮೊದಲನೇದಾಗಿ ಯೇಸುವನ್ನ ದೇವರ ಆಲಯ ಕರ್ಕೊಂಡು ಬರ್ತಾರೆ.
ಆ ಆಲಯದಲ್ಲಿ ಆತನಿಗೆ ಪ್ರತಿಷ್ಠೆ ಆಗ್ತದೆ. ದೇವರ ಚಿತ್ತ ಏನಿದೆ ಎಂಬುದಾಗಿ, ಯಾವುದಕ್ಕಾಗಿ ಈ ಕೂಸು ಹುಟ್ಟಿತು ಎಂಬುದಾಗಿ ಸಿಮಿಯೋನ ಸಂಗಡ ದೇವರು ಮಾತನಾಡ್ತಾರೆ. ಆ ಉದ್ದೇಶ ಮುಂದಿನ ದಿನಮಾನಗಳಲ್ಲಿ ನೆರವೇರ್ಪಡ್ತದೆ. ಅದೇ ಮಂದಿರದಲ್ಲಿ ದೇವರಿಗೆ ಸ್ತೋತ್ರವಾಗಲಿ 84 ವರ್ಷಗಳ ಕಾಲ ಆ ಮೆಸ್ಸಿಯನನ್ನ ಕುರಿತು, ಆ ರಕ್ಷಕನನ್ನ ಕುರಿತು ಎದುರು ನೋಡ್ತಾ ಇದ್ದಂತ ಒಂದು ಪ್ರತ್ಯಕ್ಷತೆಯನ್ನ ಹನ್ನಾಳು ತನ್ನ ಕಣ್ಣಾರೆ ಕಾಣುವಂತವರಾಗ್ತಾಳೆ. ಅಷ್ಟು ಮಾತ್ರವಲ್ಲ, ದೇನಾಕೆ ಮಹಿಮುಂಟು ಆಗಲಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ವರ್ತಿ ಆತನ ಎಲ್ಲಾ ವಿಧವಾದಂಥ ಕಾರ್ಯಗಳು, ಅದ್ಭುತಗಳು ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರ ಮಂದಿರದಲ್ಲೇ ನಡೆಯುವಂಥ ಒಂದು ಸ್ಥಿತಿಯನ್ನು ನಾವು ಗಮನಿಸುತ್ತೇವೆ. ಯಾಕೆಂದರೆ ಬಹಳ ಜನ ದೇವರ ಆಲಯವನ್ನು ಅಸಡ್ಡೆ ಮಾಡ್ತೀರಿ, ಆದರೆ ಯೇಸು ಸ್ವಾಮಿ ಪ್ರತಿಯೊಂದು ಆರಾಧನೆಯ ಸಮಯವನ್ನ ಆತನು ಮಿಸ್ ಮಾಡ್ಕೊಳ್ತಿರ್ಲಿಲ್ಲಂತೆ. ಇವತ್ತು ನಿನ್ನ ಕುಟುಂಬದಲ್ಲಿ ಅದ್ಭುತಗಳ ಕೊರತೆ ಆಗಿರುವುದಾದರೆ, ಒಂದು ವೇಳೆ ಅನಾರೋಗ್ಯದಿಂದ ನನ್ನ ಕುಟುಂಬದಲ್ಲಿ ಅನೇಕ ವಿಧವಾದ ಬಲಹೀನತೆಯಲ್ಲಿ ಇರುವುದಾದರೆ, ಎಷ್ಟು ವರ್ಷ ಆಯಿತು ನಾನು ದೇವರ ಆಲಯಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಬಿಡುಗಡೆ ಕಾಣಲಿಲ್ಲ ಎಂಬುದಾಗಿ ನೀನು ಚಿಂತಿಸ್ತಾ ಇರುವುದಾದರೆ, ದೇನಾಕೆ ಸ್ತೋತ್ರವಾಗಲಿ, ದೇವರ ಆಲಯ, ಆ ಆಲಯದಲ್ಲಿ ನಡೆಯುವಂಥ ಅದ್ಭುತಗಳನ್ನು ಕುರಿತು ಒಂದು ವೇಳೆ ನಿನ್ನ ಬದುಕಿನಲ್ಲಿ ಗೊತ್ತಿಲ್ಲದೆ ಇರುವುದಾದರೆ, ದೇವರಾತ್ಮನ ಇವತ್ತು ನಿನ್ನ ಮನೋನೇತ್ರಗಳನ್ನು ಬೆಳಗಿಸಲಿ. ಬೈಬಲಲ್ಲಿ ನಾವು ನೋಡುತ್ತೇವೆ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಒಂದು ಘಟನೆ ನಡೀತದೆ. ಆ ಘಟನೆ ಏನು ಓದಿ ಕೇಳಿಸಿಕೊಳ್ಳುವಂತರಾಗೋಣ. 10ನೇ ವಚನ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಎಲ್ಲಿಗೆ ಹೋದನಂತೆ? ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತ್ಮೀಯ ದೇವಜನರೇ, ಅವರ ತಂದೆ ತಾಯಿಗಳು ಅವನಿಗೆ ಪರಿಪಾಠವಾಗಿ ಕಲಿಸಿಕೊಟ್ಟಂಥ ಪಾಠ, ಹುಟ್ಟಿದಂಥ ಆ ಕ್ಷಣದಿಂದಲೂ ಸದಾ ಸಬ್ಬತ್ ದಿನವನ್ನು ಯಹೂದ್ಯರು ಎಂದೂ ಸದಾ ತಪ್ಪಿಸಿಕೊಳ್ಳೋದಿಲ್ಲ. ಆ ಸಬ್ಬತ್ ದಿನಕ್ಕೆ ಗುರುತಾಗಿ ಹೊಸ ಒಡಂಬಡಿಕೆಯ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಂಥ ಇಸ್ರೇಲ್ ಆಗಿರುವಂಥ ನಾವು ಪುನರುತ್ಥಾನದ ಆರಾಧನೆ, ಯೇಸು ಸ್ವಾಮಿ ಭಾನುವಾರ ಆತನು ಪುನರುತ್ಥಾನ ಹೊಂದಿದ್ದರಿಂದ ಭಾನುವಾರದ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ದೇನಾಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ವಾಡಿಕೆ ಪ್ರಕಾರವಾಗಿ ಪ್ರತಿ ಭಾನುವಾರ, ಪ್ರತಿ ಸಬ್ಬತ್ ದಿನ ದೇವ ಮಂದಿರಕ್ಕೆ ಹೋಗ್ತಾನೆ. ಆ ಸಭಾ ಮಂದಿರಕ್ಕೆ ಹೋದಾಗ ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ದೇನಾಕೆ ಸ್ತೋತ್ರವಾಗಿ ಗಮನಿಸಿ ಆತ್ಮೀಯ ದೇವಜನರೇ, ಒಂದಲ್ಲ ಎರಡಲ್ಲ, ಎಷ್ಟು ವರ್ಷ ಅಂತೆ? ಎಷ್ಟು ವರ್ಷ? ಈಗ ಆ ತಾಯಿಗೆ ತುಂಬಾ ಏಷ ಆಗಿದೆ. ಹುಟ್ಟಿದಾಗಲೇ ಆ ರೋಗ ಅವಳಿಗೆ ಬಂದಿರಲಿಲ್ಲ. ಮಧ್ಯ ಪ್ರಾಯದಲ್ಲಿ ಆ ರೋಗ ಬಂತು. ನಡುಬೊಕ್ಕಿದಂಥ ಒಂದು ಕಾಯಿಲೆ ಆ ತಾಯಿಗೆ ಬರ್ತದೆ. ದೇನಾಕೆ ಮಹಿಮೆ ಉಂಟಾಗಲಿ. ಮೈ ಮೇಲೆ ಒಂದು ಮಡಕೆ ತರ ಇರ್ತದೆ. ಅದು ಆ ಗೂನು ಬೆನ್ನು ಎಂಬುದಾಗಿ ಹೇಳುವಾಗ ಅದು ಮಡಕೆ ತರ ಇರ್ತದೆ. ಒಂದು ಭಾರವಾದ ಮಡಕೆಯನ್ನು ಹೊತ್ತುಕೊಂಡು ಹೀಗೆ ಬಗ್ಗಿ 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 ನಡೆದಾಡಬೇಕು, ಕಾಲಿಗೆ ಹಿಡ್ಕೋಬೇಕಾಗುತ್ತೆ. ಒಂದಲ್ಲ ಎರಡಲ್ಲ, 18 ವರ್ಷಗಳ ಕಾಲ ತಪ್ಪದ ರೀತಿಯಲ್ಲಿ ದೇವ ಮಂದಿರಕ್ಕೆ, ಆ ಗೂನು ಬೆನ್ನಿಯಾಗಿರುವಂಥ ಆ ತಾಯಿ ದೇವ ಮಂದಿರಕ್ಕೆ ಬಂದಿಲ್ಲಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇನಾಕೆ ಮಹಿಮುಂಟಾಗಲಿ. ಇವತ್ತು ನಮಗೆ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲ ನೆಟ್ಟಗಿದೆ. ಯಾವ ರೋಗನೂ ನಮಗಿಲ್ಲ, ಯಾವ ವಿಧವಾದಂಥ ತಡೆಗಳು ಸದಾ ನಮಗೆ ಇಲ್ಲ. ನಾವು ಎಷ್ಟರ ಮಟ್ಟಿಗೆ ದೇವರ ಆಲಯವನ್ನು ಪ್ರೀತಿಸ್ತೇವೆ.
ನಾವು ಎಷ್ಟರ ಮಟ್ಟಿಗೆ ದೇವರ ಆರಾಧನೆಯನ್ನು ಗೌರವಿಸುತ್ತೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ನಮಗೆ ಶಕ್ತಿ, ಬಲ ಎಲ್ಲವೂ ಇರುವಂಥದ್ದಾಗಿದೆ. ಆದರೆ ತಿಂಗಳಿಗೆ ಒಂದು ಸಾರಿ ಕಮ್ಯುನಿಟಿ ಸರ್ವಿಸ್ ಕೊಡುವಾಗ, ಕ್ರಿಸ್ಮಸ್ಗೆ, ಗುಡ್ ಫ್ರೈಡೆಗೆ ಮಾತ್ರ ನಮಗೆ ಚಿಂತನೆಗಳು ಬರ್ತದೆ, ಅಯ್ಯೋ ನಾವು ಯೇಸು ಸ್ವಾಮಿ ನಂಬಿದ್ದೇವಲ್ಲ ಎಂಬುದಾಗಿ. ಇವತ್ತು ಈ ತಾಯಿಯ ಮೂಲಕವಾಗಿ ಕಲಿಬೇಕಾದಂಥ ಒಂದು ಪಾಠ ಏನಂದ್ರೆ, ಖಂಡಿತವಾಗಿ ದೇವರು ಬಿಟ್ಟರೆ ನನಗೆ ಯಾರು ಸೌಖ್ಯ ಕೊಡೋದಕ್ಕೆ ಆಗಲ್ಲ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸತತವಾಗಿ 18 ವರ್ಷಗಳ ಕಾಲ ಆ ತಾಯಿ ಎಣಿಸಿದಳೋ ಇಲ್ಲ ಗೊತ್ತಿಲ್ಲ, ಯೋಚನೆ ಮಾಡಿದಳೋ ಇಲ್ಲ ಗೊತ್ತಿಲ್ಲ. ಇವತ್ತು ದೇವರು ನನಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನಂಬಿಕೆಯಿಂದ ಬಂದ್ಲೋ ಗೊತ್ತಿಲ್ಲ. ಆತ್ಮೀಯ ದೇವಚಂದ್ರ, ನಸರೇತಿನ ಯೇಸುವಿನ ನಾಮದಲ್ಲಿ ಅವಳ ನಂಬಿಕೆ ಮಾತ್ರ ಕಡಿಮೆ ಆಗಲಿಲ್ಲ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಆ ಮಂದಿರಕ್ಕೆ ಅವತ್ತೇ ಆ 18 ವರ್ಷಗಳ ನಂತರ ಯೇಸು ಸ್ವಾಮಿ ಆ ಮಂದಿರದಲ್ಲಿ ದೇವರ ವಾಕ್ಯವನ್ನ ಬೋಧಿಸುವುದಕ್ಕಾಗಿ ಹೋಗ್ತಾರೆ. ಆ ತಾಯಿ ಬರುವುದನ್ನು ಕಂಡಂತ ಯೇಸು ಸ್ವಾಮಿ ಹೃದಯ, ಆ ಕರುಣೆಯುಳ್ಳಂತ, ಆ ಪ್ರೀತಿಯ ಶಿಖರವಾಗಿರುವಂತ ಆ ಸ್ವಾಮಿಯ ಆ ಪ್ರೀತಿಗೆ ಆ ತಾಯಿ ಪಾತ್ರಳಾಗ್ತಾಳೆ. ಯೇಸು ಸ್ವಾಮಿ ಆ ತಾಯಿಯನ್ನು ಕಂಡ ತಕ್ಷಣವೇ ಹೇಳುವಂತ ಸಂಗತಿಯನ್ನು ಗೊತ್ತಾ? ಮುಂದೆ ಹೋದಮ್ಮ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಅಮ್ಮ, ನಿನ್ನ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಟ ಮಾಡಿದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಬರೆದು ದೇವರ ವಾಗ್ದಾನ ವಚನದಲ್ಲಿ ಹೀಗೆ, ಮುಂದೆ ಓದಮ್ಮ. ಆದರೆ ಆ ಸಭಾ ಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೆಯಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡಿ. ಆ ಮಾತನ್ನು ಕೇಳಿ ಸ್ವಾಮಿಯು ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕೆ ಹಿಡುಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತವರಾಗೋಣ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ದೇವಚಂದ್ರ, ದೇವಕ್ಕೆ ಸ್ತೋತ್ರವಾಗಲಿ. ಅದ್ಭುತ ನಡೆದಿದ್ದು ಎಲ್ಲಿ? ದೇವ ಮಂದಿರದಲ್ಲಿ. ಎಲ್ಲಿ ಅದ್ಭುತ ನಡೀತು? ದೇವ ಮಂದಿರದಲ್ಲಿ. ಆತ್ಮೀಯ ದೇವಚಂದ್ರ, ದೇವಕ್ಕೆ ಸ್ತೋತ್ರವಾಗಲಿ. ದೇವರ ಆಲಯವನ್ನು ಅಸಡ್ಡೆ ಮಾಡುತ್ತಾ ಇವತ್ತು ಮನೆಗಳಲ್ಲಿ ಕೂತುಕೊಂಡು ಹರಟೆಗಳನ್ನು ಹೊಡೆದು 15 ದಿನಕ್ಕೆ ಒಂದು ಸಾರಿ, ಕರ್ತನ ಭೋಜನಕ್ಕೆ ಒಂದು ಸಾರಿ, ಕ್ರಿಸ್ಮಸ್ ದಿನಕ್ಕೆ ಒಂದು ಸಾರಿ ಬಂದು ದೇವ ಮಂದಿರ ನಮಗೆ ಅಲಕ್ಷ್ಯ ತೋರಿಸ್ತಿರುವಂತ ನಿಮಗೆ, ಇವತ್ತು ಅನೇಕ ವಿಧವಾದಂಥ ಕೊರತೆಗಳನ್ನು ಅನುಭವಿಸುತ್ತಿರುವಂತ ನಿಮಗೆ, ಈ ಕೂನಿಯಾದಂಥ ಸ್ತ್ರೀಯ ಮೂಲಕವಾಗಿ ನಿಮ್ಮ ಮನಕಣ್ಣುಗಳನ್ನು ದೇವರ ಆತ್ಮನು ತೆರೆಯ ಮಾಡಲಿ. ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಆರಾಧನೆಯಲ್ಲಿ, ಯಾವ ಪರಿಶುದ್ಧವಾದಂಥ ಪುನರುತ್ಥಾನದ ಸ್ಥಿತಿಗಳಲ್ಲಿ ದೇವರು ಬಿಡುಗಡೆ ಕೊಡ್ತಾನೋ ಗೊತ್ತಿಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ನಿನ್ನ ಬದುಕಿನಲ್ಲಿ ಇರುವಂತ ಆ ತಡೆಗಳು, ಪಾತಾಳದ ಶಕ್ತಿಗಳು, ನಿನ್ನ ಜೀವಿತದಲ್ಲಿರುವಂಥ ಕೊರತೆಗಳು, ಕಣ್ಣೀರುಗಳು ನೀಗಲ್ಪಡಬೇಕಂದ್ರೆ, ಆ ಶಾಪದ ದಿನಗಳು, ಶತ್ರು ನಿನ್ನ ಮೇಲೆ ಇಟ್ಟಿರುವಂಥ ಬಂಧನಗಳು ನೀಗಲ್ಪಡಬೇಕಂದ್ರೆ, ಅದಕ್ಕೆ ಇರುವಂಥ ಪರಿಶುದ್ಧವಾದಂಥ ಸ್ಥಳವೇ ದೇವ ಮಂದಿರವಾಗಿರುವಂಥದ್ದಾಗಿದೆ. ದೇವಕ್ಕೆ ಸ್ತೋತ್ರವಾಗಲಿ. ಬಹಳ ಜನರಿಗೆ ಅರ್ಥವಾಗೋದಿಲ್ಲ ಸಂದೇಶಗಳು. ದೇವರ ಆರಾಧನೆ ಮಾಡುವಾಗ ಯಾರು ಇಳಿದು ಬರ್ತಾರೆ? ಎಲ್ಲಿ ಇಳಿದು ಬರ್ತಾರೆ? ದೇವ ಮಂದಿರದಲ್ಲಿ ಇಳಿದು ಬರ್ತಾರೆ ಅಂತ ನೀವು ಹೇಳ್ತೀರಿ. ಇಲ್ಲ,
ಆರಾಧನೆ ಮಾಡುವಂತ ಪ್ರತಿಯೊಂದು ಸ್ಥಳಗಳಲ್ಲಿ ದೇವರು ಇಳಿದು ಬರ್ತಾನೆ ನಿಜ, ಆದರೆ ದೇವ ಮಂದಿರದಲ್ಲಿ ದೇವರು ಯಾವಾಗಲೂ ವಾಸ ಮಾಡ್ತಾ ಇರ್ತಾನೆ. ಚಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತವರಾಗೋಣ. ಹಲ್ಲೆಲೂಯ, ಹಲ್ಲೆಲೂಯ. ಬಹಳ ಜನರು ಇವತ್ತು ದೇವರ ಮಹಿಮೆಯನ್ನ ಕಾಣದೆ ಕತ್ತಲೆಯಲ್ಲಿ ಇದ್ದಾರೆ. ದೇವ ಮಂದಿರದ ಮಹಿಮೆಯನ್ನ ಮಹತ್ವವನ್ನ ಕಾಣದೆ ಇವತ್ತು ಅನೇಕ ವಿಧವಾದಂಥ ಕ್ಷಾಮವನ್ನ ಅನುಭವಿಸ್ತಾ ಇದ್ದಾರೆ. ನೀವು ಹಾಗಾಗಿರಬಾರದು. ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 14ನೇ ವಚನ, 4ನೇ ಅಧ್ಯಾಯದ 14ನೇ ವಚನ ಓದಿ ಕೇಳಿಸಿಕೊಳ್ಳುವಂತರಾಗಲು ದಿನಕ್ಕೆ ಸ್ತೋತ್ರವಾಗಲಿ. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ಆತನು ಅವರ ಸಭಾ ಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಎಲ್ಲಿ ಹೋದನಂತೆ ಯೇಸು ಸ್ವಾಮಿ? ಪವಿತ್ರಾತ್ಮ ಭರಿತನಾದ್ಮೇಲೆ ಎಲ್ಲಿ ಹೋದನಂತೆ? ಪರಿಶುದ್ಧಾತ್ಮ ಭರಿತರಾದವರು ಮಾತ್ರ ದೇವ ಮಂದಿರಕ್ಕೆ ನೀಟಾಗಿ ನಿಯತ್ತಾಗಿ ದೇವರ ನಾಮವನ್ನು ಘನಪಡಿಸೋದಕ್ಕೆ ಬರ್ತಾರೆ. ಪ್ರಾಣ ಹೋದರೂ ಸರಿ, ದೇವ ಮಂದಿರದಲ್ಲಿ ನಾವು ಬದುಕಬೇಕು. ದೇವ ಮಂದಿರದ ಆರಾಧನೆಯನ್ನು ನಾವು ತಪ್ಪಿಸಿಕೊಳ್ಬಾರ್ದೆಂಬುದಾಗಿ ದೇವರ ಸನ್ನಿಧಾನದಲ್ಲಿ ಇರ್ತಾರೆ. ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತನಾದ ನಂತರ ಗಲಿಲಿಯ ಪ್ರಾಂತ್ಯದಲ್ಲಿ ಅನೇಕ ಕಡೆಯಲ್ಲಿ ಸೇವೆ ಮಾಡ್ತಾ ಇದ್ದನು, ಶುಭವಾರ್ತೆಯನ್ನು ಸಾರ್ತಾ ಇದ್ದನು. ಆದರೆ ದೇವರ ಆರಾಧನೆ, ದೇವರ ಮಂದಿರ ಎಂಬುದಾಗಿ ನೆನೆಸುವಂತ ಸಂದರ್ಭದಲ್ಲಿ ಆ ಪರಿಶುದ್ಧವಾದಂಥ ಆರಾಧನೆ ಸಮಯದಲ್ಲಿ ಯೇಸು ಸ್ವಾಮಿ ಎಲ್ಲಿರ್ತಾ ಇದ್ದೀರೋ? ಇವತ್ತು ನೀವೆಲ್ಲಿರ್ತಿದ್ದೀರಿ? ಹೋದ ವಾರ ಎಲ್ಲಿದ್ರಿ? ಅಚ್ಚೆ ವಾರ ಎಲ್ಲಿದ್ರಿ? ಮುಂದಿನ ವಾರ ಎಲ್ಲಿರ್ತೀರಿ? ಇನ್ನು ಕಮ್ಯುನಿಟಿ ಸರ್ವಿಸ್ಗೆ ಬರಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದೀರಾ? ಆತ್ಮೀಯ ದೇವಜನರೇ, ದೇವರ ಆಲಯದ ವಿಷಯದಲ್ಲಿ ಯೇಸು ಸ್ವಾಮಿ 24x7 ತನಗೆ ಸೇವೆ ಇರುವುದಾದರೂ ಅದರ ಮಧ್ಯದಲ್ಲಿ ಹಗಲೆಲ್ಲ ಜನರ ಅಗತ್ಯತೆಗಳನ್ನು ಪೂರೈಸಿ ರಾತ್ರಿಯಲ್ಲೆಲ್ಲ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಯಾವತ್ತೂ ಸದಾ ಈ 33.5 ವರ್ಷಗಳ ಕಾಲದಲ್ಲಿ ಪರಿಶುದ್ಧಾತ್ಮ ಭರಿತನಾದ ಮೇಲೆ యేసయ్ಯ ದೇವ ಮಂದಿರವನ್ನು ಬಿಟ್ಟು ಭಾನುವಾರದ ಆ ಪುನರುತ್ಥಾನದ ಆರಾಧನೆಯನ್ನು ಬಿಟ್ಟು ಆತನು ಇರ್ತಾ ಇರಲಿಲ್ಲ. ಅನೇಕ ಕಡೆಗಳಲ್ಲಿ ದೇವ ಮಂದಿರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರು ಯೇಸು ಸ್ವಾಮಿ ಅದೇ ಮಂದಿರದಲ್ಲಿ ಹೋಗಿ ಅದ್ಭುತವನ್ನ ನಡೆಸಿದಂತ ಒಂದು ಘಟನೆ ನಾವು ಕೇಳಿಸಿಕೊಳ್ಳುವಂತರಾಗೋಣ. ದೇವರಿಗೆ ಸ್ತೋತ್ರವಾಗಲಿ. ಮಾರ್ಕ 3ನೇ ಅಧ್ಯಾಯ 1ನೇ ವಚನದಿಂದ, ಇನ್ನೊಂದು ಸಮಯದಲ್ಲಿ ಯೇಸು ಎಲ್ಲಿಗೆ ಹೋದನಂತೆ? ಯೇಸು ಸ್ವಾಮಿ ಸಭಾ ಮಂದಿರಕ್ಕೆ ಹೋದರಂತೆ. ಅಲ್ಲಿ ಕೈ ಬತ್ತಿ ಹೋದವನೊಬ್ಬನಿದ್ದನು. ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಬ್ಬತ್ ದಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹೊಂಚು ನೋಡುತ್ತಾ ಇದ್ದರು. ಆತನು ಕೈ ಬತ್ತಿದವನಿಗೆ ಎದ್ದು ನಡುವೆ ಬಾ ಎಂದು ಹೇಳಿ ಅವರಿಗೆ, ಸಬ್ಬತ್ ದಿನದಲ್ಲಿ ಯಾವುದನ್ನ ಮಾಡುವುದು ನ್ಯಾಯ? ಮೇಲನ್ನ ಮಾಡುವುದೋ ಕೇಡನ್ನ ಮಾಡುವುದೋ? ಪ್ರಾಣವನ್ನ ಉಳಿಸುವುದೋ ತೆಗೆಯುವುದೋ ಎಂದು ಹೇಳಲು ಅವರು ಸುಮ್ಮನಿದ್ದರು. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಅದ್ಭುತಗಳು ಎಲ್ಲಿ ನಡೀತಾ ಇದ್ದಾವೆ? ಎಲ್ಲಿ ನಡೀತಾ ಇದೆ? ದೇವ ಮಂದಿರದಲ್ಲಿ ನಡೀತಾ ಇದೆ. ಮನೆಯಲ್ಲಿ ಅದ್ಭುತಗಳು ನಡೆದಿದ್ದು ಯಾವತ್ತಾದ್ರೂ ಕೇಳಿದ್ದೀರಾ? ಕೂಟಗಳಲ್ಲಿ ಅದ್ಭುತಗಳು ನಡೀತದೆ. ಕಣ್ಣು, ಕಿವಿ, ಕಾಲು ಅವು ಇರೋದನ್ನೇ ನೆಟ್ಟೆ ಮಾಡ್ತಾರಷ್ಟೇ. ತಲೆನೋವು, ಕೈ ನೋವು. ಆದರೆ ದೇವ ಮಂದಿರದಲ್ಲಿ 18 ವರ್ಷದ ಕೂನಿಯಾಗಿದ್ದಂಥ ಆ ತಾಯಿ ನೆಟ್ಟಗಾಗ್ತಾಳೆ. ಇಲ್ಲಿ ಬತ್ತಿ ಹೋಗಿರುವಂಥ ಕೈ ಅದು ವಾಸಿ ಆಗುತ್ತದೆ. ಯೇಸು ಸ್ವಾಮಿಯ ಆ ಕಾಲದಲ್ಲಿ ಅದು ಅದ್ಭುತಗಳು ನಿಂತು ಹೋಗದೆ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ನೇ ವಚನದಿಂದ, ಮಧ್ಯಾಹ್ನ
3 ಗಂಟೆಗೆ ನಡೆಯುವಂತಹ ಪರಿಶುದ್ಧವಾದಂಥ ಆರಾಧನೆಗೆ ಪೇತ್ರು ಮತ್ತು ಯೋಹಾನರು ದೇವ ಮಂದಿರಕ್ಕೆ ಹೋಗ್ತಾರೆ. ಆ ದೇವ ಮಂದಿರಕ್ಕೆ ಹೋಗುವಂತ ಸಂದರ್ಭದಲ್ಲಿ ದೇವ ಮಂದಿರದ ದ್ವಾರದ ಬಳಿನಲ್ಲಿ ಹೊಟ್ಟು ಕುಂಟನು ಅಲ್ಲಿ ಕೂತುಕೊಂಡು ಭಿಕ್ಷೆಯನ್ನು ಬೇಡ್ತಾ ಇರ್ತಾನೆ. ನಮಗೆಲ್ಲರಿಗೂ ಗೊತ್ತಿರುವಂತ ವಾಕ್ಯವೇ ಅದಾಗಿರುವಂತದ್ದಾಗಿ ಪ್ರೀತಿಯುಳ್ಳ ದೇವಶ್ರೇ, ಆ ಕುಂಟನು ಆ ಪೇತ್ರನಿಗೆ ಮತ್ತು ಯೋಹಾನನಿಗೆ ದೃಷ್ಟಿಸಿ ನೋಡಿ ಹೀಗೆ ಹೇಳ್ತಾನೆ, ನಮಗೇನಾದ್ರೂ ಕೊಡು ಎಂಬುದಾಗಿ. ಅವನು ಭಿಕ್ಷೆಯನ್ನು ಹಣವಾಗಿ ಕೇಳ್ತಾ ಇದ್ದಾನೆ. ಆದರೆ ಅಲ್ಲಿ ಪೇತ್ರ ಯೋಹಾನರು ಒಂದು ಮಾತನ್ನು ಹೇಳ್ತಾನೆ, ದೇವ ಮಂದಿರದ ಮುಂಭಾಗದಲ್ಲಿ ಕೂತುಕೊಂಡಂತ ಭಿಕ್ಷಕನು. ದೇವ ಮಂದಿರದಲ್ಲಿ ಏನ್ ನಡೀತಾ ಇದೆ? ಆರಾಧನೆ ನಡೀತಾ ಇದೆ. ಹಲ್ಲೆಲೂಯಾ. ದೇವ ಮಂದಿರದಲ್ಲಿ ಏನ್ ನಡೀತಾ ಇದೆ? ಹೊರಗಡೆ ಏನ್ ಮಾಡ್ತಾ ಇದ್ದಾನೆ ಇವನು? ಭಿಕ್ಷಕ ಭಿಕ್ಷೆ ಬೇಡ್ತಾ ಇದ್ದಾನೆ. ಇವರು ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ಭಿಕ್ಷಕನ ದರ್ಶನವಾಗ್ತದೆ. ಪೇತ್ರ ಯೋಹಾನರು ಹೇಳ್ತಾರೆ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿರುವುದನ್ನು ನಾವು ಕೊಡುತ್ತೇವೆ. ಅಂದರೆ ಅವರ ಒಳಗಡೆ ಇರುವಂಥವ್ರು ಯಾರು? ಯೇಸು ಸ್ವಾಮಿ. ಕೆಲವರು ಅನ್ಕೊಂಡಿರ್ತಾರೆ, ದಿನಕ್ಕೆ ಸ್ತೋತ್ರವಾಗಲಿ, ನಾವೇ ದೇವ ಮಂದಿರವಾಗಿದ್ದೇವೆ, ದೇವರೇ ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ, ನಾವೇ ದೇವರ ಆಲಯವಾಗಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ, ಇನ್ಯಾಕೆ ನಾವು ಚರ್ಚ್ಗೆ ಹೋಗಬೇಕು, ಇನ್ಯಾಕೆ ನಾವು ಆರಾಧನೆಗೆ ಹೋಗಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಶ್ರೇ, ಈ ಲೋಕದಲ್ಲಿ ಎಲ್ಲರ ಹೃದಯಗಳಲ್ಲಿ ದೇವರು ವಾಸ ಮಾಡ್ತಾನೆ. ಆದರೆ ಮಂದಿರದಲ್ಲಿ ಮಾತ್ರ ದೊಡ್ಡದಾದಂಥ ಅದ್ಭುತಗಳನ್ನು ನಡೆಸುವುದಕ್ಕಾಗಿ ಆತನ ಇಳಿದು ಬರ್ತಾನೆ. ಹಲ್ಲೆಲೂಯಾ. ದೊಡ್ಡ ಮಹತ್ತಾದ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನು ಇಳಿದು ಬರ್ತಾನೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ನಮ್ಮಲ್ಲಿ ಇರುವುದನ್ನು ನಾವು ನಿಮಗೆ ಕೊಡುತ್ತೇವೆ ಎಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಅವನ ಕೈಯನ್ನು ಹಿಡಿದು ಮೇಲಕ್ಕೆತ್ತುತ್ತಾರೆ. ಆ ಹುಟ್ಟು ಕುಂಟನು ಎದ್ದೊಳ್ತಾನೆ. ಎದ್ದಿದ್ದು ಮಾತ್ರವಲ್ಲ, ಅವನ ಕೈಕಾಲುಗಳು ನೆಟ್ಟಗಾಗ್ತದೆ. ನೆಟ್ಟಗಾಗಿದ್ದು ಮಾತ್ರವಲ್ಲ, ದನಾಕ್ಕೆ ಸ್ತೋತ್ರವಾಗಲಿ, ಕುಣಿದಾಡ್ತಾನೆ. ಪೇತ್ರ ಯೋಹಾನರು ಆ 3 ಗಂಟೆಗೆ ಅದ್ಭುತವನ್ನ ನೋಡಿ ದೇವರ ಆಲಯಕ್ಕೆ ಹೋಗ್ತಾರೆ. ಆ ಹುಟ್ಟುಕುಂಟನು ಮನೆಗೆ ಹೋಗ್ಲಿಲ್ಲ. ಆ ಹುಟ್ಟುಕುಂಟನು ಎಲ್ಲಿ ಹೋದನಂತೆ? ದೇವರ ಆಲಯದ ಒಳಗಡೆ ಹೋದನಂತೆ. ಹೇಗೆ ಹೋದನಂತೆ? ಕುಣಿದಾಡುತ್ತಾ ಹೋದನಂತೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಗಂಟೆಗೆ ಆರಾಧನೆ? ಎಷ್ಟು ಗಂಟೆಗೆ ಆರಾಧನೆ ನಡೀತಾ ಇತ್ತು? 3 ಗಂಟೆಗೆ ಆರಾಧನೆ ನಡೀತಾ ಇತ್ತು. ಇಲ್ಲಿ ಎಷ್ಟು ಗಂಟೆಗೆ ಆರಾಧನೆ? 9:30 ಆರಾಧನೆ. 9:30 ಆರಾಧನೆ. ಅದ್ಭುತಗಳು ದೇವ ಮಂದಿರದ ಬಾಗಿಲಲ್ಲೇ ನಡೆದು ಬಿಡ್ತದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಈ ಅದ್ಭುತಗಳು ಎಂಟ್ರಿ ಆಗುತ್ತಲೇ ದೇವರು ಮಿರಾಕಲ್ ಅನ್ನ ಮಾಡುವಂತವನಾಗಿದ್ದಾನೆ. ಇವತ್ತು ಬಹಳ ಜನರು, ನಿಮ್ಮ ಆಸಕ್ತಿ ಯಾವ ಹಂತದಲ್ಲಿದೆ? ದೇವ ಮಂದಿರ ಅಂದ್ರೆ ಎಷ್ಟು ಅಲಶ್ಯರಾಗಿ ನಾವು ಬರ್ತೇವೆ. ನಾಕೆ ಸ್ತೋತ್ರವಾಗಲಿ. ಬಹಳ ಜನರನ್ನ ನಾನು ನೋಡುತ್ತೇನೆ. 5 ಗಂಟೆಗೆ ಸರ್ವಿಸ್, ಮಾರ್ನಿಂಗ್ 5 ಗಂಟೆಗೆ ಸರ್ವಿಸ್ ಅಂದ್ರೆ ಆಲಯ ತುಂಬಿ ಹೊರಗಡೆ ಜನರು ನಿಂತ್ಕೊಂಡಿರ್ತಾರೆ. 5 ಗಂಟೆಗೆ, 5 o'clock. ಹಾಗಾದ್ರೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ವ ಅವರು? ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. 3 ಗಂಟೆಗೆ ಹೇಳ್ಬೋದು, 2 ಗಂಟೆಗೆ ಹೇಳ್ಬೋದು. ಮಾರ್ನಿಂಗ್ ಸರ್ವಿಸ್ ಫಸ್ಟ್ ಟೈಮ್, ಫಸ್ಟ್ ಸೆಕೆಂಡ್ ದೇವ ಮಂದಿರದಲ್ಲಿ ಆರಾಧನೆಯ ಆ ಪ್ರಾರ್ಥನೆಯ ಮೊಣಕಾಲೂರಿ ಸ್ತೋತ್ರಗಳು ಪ್ರಾರಂಭವಾಗೋದಕ್ಕಿಂತ ಮೊದಲನೇ ನಾನು ಇರಬೇಕೆಂಬುದಾಗಿ ಇವತ್ತು ಕೋಟ್ಯಾಂತರ ಜನರು ದೇವ ಮಂದಿರದ ವಿಷಯದಲ್ಲಿ ಆಸಕ್ತಿ ಹೊಂದಿದವರಾಗಿದ್ದಾರೆ. ಅವರನ್ನು ನೋಡುವಂಥ ಸಂದರ್ಭದಲ್ಲಿ ಅವರ ಮನೆ, ಅವರ ಕುಟುಂಬ, ಅವರ ಮಕ್ಕಳು, ಅವರ ಜೀವಿತವನ್ನು ನೋಡುವಾಗ ಒಂದು ದೊಡ್ಡ ಪ್ರಕಾಶಮಾನವಾದಂಥ, ಅನೇಕರಿಗೆ ಬೆಳಕು ಕೊಡುವಂಥ ಕುಟುಂಬಗಳಾಗಿ ಮಾರ್ಪಟ್ಟಿದೆ. ಅದೇ ಆಲಸ್ಯದಿಂದ ಹೋಗೋಣ ಬಿಡು ಎಂಬುದಾಗಿ ನೆಗ್ಲೆಕ್ಟ್ ಮಾಡುವಂಥ ಅವರ ಕುಟುಂಬಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದ್ಭುತಗಳು ನಡೀತದೆ ಅವರ ಕುಟುಂಬಗಳಲ್ಲಿ ಸದಾ, ಆದರೆ ಮಹತ್ತಾದ ಅದ್ಭುತಗಳು ನಡೆಯೋದಿಲ್ಲ. ಆತ್ಮೀಯ ದೇವಶ್ರೇ, ಇವತ್ತು ನೀನು ದೇವರಿಗೆ, ದೇವರ ಆರಾಧನೆಗೆ, ದೇವರ ಸಭೆಯ ವಿಷಯದಲ್ಲಿ, ದೇವರ ಸನ್ನಿಧಿ ಸೇವೆ ವಿಷಯದಲ್ಲಿ ನೀನು ಎಷ್ಟು ಸಮಯವನ್ನು ಕೊಡ್ತಿ? ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಹನ್ನಾಳು ತನ್ನ ಮನೆಯಲ್ಲಿ ಅದ್ಭುತಗಳನ್ನು ಹೊಂದಿಕೊಳ್ಳಲಿಲ್ಲ. ಹನ್ನಾಳಿಗೆ ಅದ್ಭುತ ಹೊಂದಿದಂಥ ಸ್ಥಳ ಯಾವುದು? ದೇವ ಮಂದಿರ. ಅಷ್ಟು ವರ್ಷಗಳ ಕಾಲ ವಂಚಿತನದ ಕಹಿಯನ್ನು ಅನುಭವಿಸಿದಂಥ
ಆ ಮಗಳ ಚಿತ್ರದಲ್ಲಿ ಇಡೀ ಇಸ್ರೇಲ್ ಕುಲಕ್ಕೆ, ಇಡೀ ವಿಶ್ವಕ್ಕೆ ಪ್ರವಾದನೆ ನುಡಿಯುವಂತ ಒಬ್ಬ ದೊಡ್ಡ ಪ್ರವಾದಿ ಹುಟ್ಟುವಂತ ಅನುಗ್ರಹ ಸಿಕ್ಕಂತ ಸ್ಥಳವೇ ದೇವ ಮಂದಿರ. ದೇವ ಮಂದಿರ. ಭಕ್ತನಾದಂತ ದಾವೀದನ ಜೀವಿತವನ್ನು ಗಮನಿಸುವಂತ ಸಂದರ್ಭದಲ್ಲಿ ಅವನಿಗೆ ರಾಜ ಸಿಂಹಾಸನದ ಮೇಲೆ ಇರುವಂತಹ ಆಸಕ್ತಿಗಿಂತಲೂ ಅವನಿಗೆ ವೈಭೋಗದಿಂದ ಆ ರಾಜ್ಯಭಾರವನ್ನು ಆಳುವಂತ ಆಸಕ್ತಿಯಿಂದಲೂ ಆತನು ಬೈಬಲಲ್ಲಿ ಕೀರ್ತನೆಯಲ್ಲಿ ಹೀಗೆ ಹೇಳ್ತಾನೆ, ದೇವ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಜನರು ಕರೆಯುವಾಗ ನನಗೆ ಬಹಳ ಅತ್ಯುತ್ಸಾಹವಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಅವನ ಆಸಕ್ತಿಯನ್ನು ನೋಡ್ರಿ, ದೇವರಿಗೆ ಸ್ತೋತ್ರವಾಗಲಿ. ಅವನು ಸಾಯುವ ಕಾಲದಲ್ಲೂ ಸಹ ತನ್ನ ಮಗನಿಗೆ ಹೇಳ್ತಾನೆ, ದೇವ ಮಂದಿರದ ಆ ಜೀರ್ಣೋದ್ಧಾರಕ್ಕಾಗಿ, ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ಎಲ್ಲ ಸಾಮಗ್ರಿಗಳನ್ನು ಕೂಡಿಸಿ, ಮಗನೇ ಈ ಧರ್ಮ ಕಾರ್ಯಕ್ಕೆ, ದೇವ ಮಂದಿರದ ಕಾರ್ಯಕ್ಕೆ ನೀನು ಕೈ ಹಚ್ಚು, ನೀನೇ ಈ ಆಲಯವನ್ನು ಪರಿಪೂರ್ಣವಾಗಿ ಕಟ್ಟಿ ಮುಗಿಸಬೇಕೆಂಬುದಾಗಿ. ಆ ಕಟ್ಟಿ ಮುಗಿಸಿದ ನಂತರ ಅದೇ ಸೊಲೊಮೋನನು 6ನೇ ಅಧ್ಯಾಯದ 27ನೇ ವಚನದಲ್ಲಿ, 28, 29ನೇ ವಚನದಲ್ಲಿ, ಈಗ ತಾನೇ ನಾವು ಕೇಳಿದ್ದೀವಿ ಬಿಗಿನಿಂಗ್ನಲ್ಲಿ, ಈ ದೇವರ ಆಲಯವನ್ನು ಪ್ರತಿಷ್ಠೆ ಮಾಡಿದಂತಹ ಸಂದರ್ಭದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ, ದೇವಾ ಈ ಆಲಯದ ಕಡೆಗೆ ಕೈ ಎತ್ತುವಂತಹ ಜನರ ಶಾಪಗಳು, ರೋಗಗಳು, ಬಂಧನಗಳು, ಮಾಟಗಳು, ಮಂತ್ರಗಳು, ಕ್ಷಾಮಗಳು, ಬರಗಾಲಗಳು, ಕೊರತೆಗಳು, ಅನಾರೋಗ್ಯಗಳು ನೀಗಲ್ಪಡಲಿ ದೇವರೇ. ಈ ದೇವರ ಆಲಯದ ಕಡೆಗೆ ಕೈ ಎತ್ತುವಂತ ಪ್ರತಿಯೊಬ್ಬರೂ ಸದಾ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಗೆ ಪರಲೋಕದ ದೇವರೇ ಆ ಆಲಯದಲ್ಲಿ ಮಹಿಮೆಯ ಮೇಘವನ್ನ, ಪರಲೋಕದ ಆ ಪ್ರಸನ್ನತೆಯನ್ನ, ಬೆಂಕಿಯನ್ನ ಆ ಆಲಯ ತುಂಬಾ ಆವರಿಸುವ ಹಾಗೆ ಮಾಡಿ, ದೇವರಿಗೆ ಸ್ತೋತ್ರವಾಗಲಿ. ಆಲಯದ ಕುರಿತು ಸೊಲೊಮೋನನಿಗೆ ಪ್ರಾಮಿಸ್ ಮಾಡ್ತಾನೆ, ದೇವರೇ ನೀನು ಕೇಳಿದಂತ, ನೀನು ನುಡಿದಂತ ಎಲ್ಲಾ ವಿಧವಾದಂಥ ಮನವಿಗಳನ್ನು ನಾನು ಆಶೀರ್ವಾದ ಮಾಡುತ್ತೇನೆ, ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುತ್ತೇನೆ. ಅಷ್ಟು ಮಾತ್ರವಲ್ಲ, ಈಗ ನೀನು ನನಗಾಗಿ ಒಂದು ಮಂದಿರವನ್ನು ನೀನು ಕಟ್ಟಿದ್ದರಿಂದ ಈ ಮಂದಿರದಲ್ಲಿ ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಕಣ್ಣು ಯಾವಾಗಲೂ ಇದರ ಮೇಲೆ ಇರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ದೇವಜನರೇ, ಆತ್ಮೀಯ ಸಹೋದರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ಬದುಕಿನಲ್ಲಿ ಆಲಯದ ಅಭಿಮಾನ ಯಾವಾಗಲೂ ಸದಾ ದಹಿಸ್ತಾ ಇರಬೇಕು. ಪೇತ್ರ ಯೋಹಾನರು ಅಷ್ಟು ಅದ್ಭುತಗಳನ್ನ ನಡೆಸುತ್ತಾ ದೇವರ ಶುಭವಾರ್ತೆಯನ್ನು ಸಾರುತ್ತಾ ಇರುವಾಗಲೂ ದೇವ ಮಂದಿರದ ಮೇಲೆ ಇರುವಂತಹ ಅವರ ಆಸಕ್ತಿ ಕಡಿಮೆ ಆಗಲಿಲ್ಲ. ಆರಾಧನೆ ಸಮಯಕ್ಕೆ ನೇರವಾಗಿ, ಸಮಯಕ್ಕೆ ಸರಿಯಾಗಿ ಅವರು ಆರಾಧನೆಗೆ ಹೋಗ್ತಾ ಇದ್ರ. ಅಪೊಸ್ತಲ ಪೌಲನ ಜೀವಿತವನ್ನು ನಡುವಂತ ಸಂದರ್ಭದಲ್ಲಿ ಅನೇಕ ಸಾರಿ ದೇವರ ಆಲಯಕ್ಕೆ ಹೋಗಿ ಆತನ ತರ್ಕ ಮಾಡ್ತಾ ಇದ್ದನು. ಅನೇಕ ವೇಳೆಗಳಲ್ಲಿ ನಾವು ನೋಡುವಂತರಾಗಿದೆ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಅದ್ಭುತಗಳು, ಯುದ್ಧಗಳು, ಕಾದಾಟಗಳು, ಶತ್ರು ಲಯವಾಗಿ ಅನೇಕ ವಿಧವಾದಂತಹ ಬಂಧನಗಳಿಂದ ಬಿಡಿಸಿದ್ದು ದೇವರ ಮಕ್ಕಳು, ರಾಜರು, ಅರಸರು, ಪ್ರವಾದಿಗಳು ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ದು ದೇವ ಮಂದಿರದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿಯೇ ದೇವರ ಮಂದಿರವನ್ನು ದೇವರು ಭೂಲೋಕದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಈ ಮಂದಿರದ ವಿಷಯದಲ್ಲಿ ಎಷ್ಟು ಸಮಯ ನೀನು ದೇವ ಮಂದಿರಕ್ಕೆ ಕೊಡ್ತಾ ಇದೆ? ಬರೀ ಭಾನುವಾರಕ್ಕೆ ಮಾತ್ರ ದೇವ ಮಂದಿರವನ್ನು ಮೀಸಲಾಗಿಟ್ಟಿದ್ದೇವೆ. ಮಧ್ಯ ಸಮಯದಲ್ಲಿ ನಮ್ಮ ಜೀವನ ಎಲ್ಲಿ ಯಾವ ಸ್ಥಳಗಳಲ್ಲಿ ಹೋಗಿ ಬರ್ತದೆ, ಯಾವ ಕಡೆ ನಾವು ಅಲೆದಾಡ್ತಾ ಇದ್ದೇವೆ. ನಿನ್ನ ಹತ್ತಿರದಲ್ಲೇ ದೇವ ಮಂದಿರವಿರುವುದಾದರೂ ಎಷ್ಟು ಸಾರಿ ದೇವ ಮಂದಿರದ ಒಳಗಡೆ ಕೂತ್ಕೊಂಡು ಅಥವಾ ಹೊರಗಡೆ ಕೂತ್ಕೊಂಡು ಈ ಮಂದಿರದ ವಿಷಯದಲ್ಲಿ ನಾನು ಪ್ರಾರ್ಥಿಸಬೇಕು, ಇಲ್ಲಿ ದೇವರಿದ್ದಾನೆ, ಆತನು ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ. ಒಂದು ವೇಳೆ ನಿಮಗೆ ರಜಾ ಸಿಕ್ಕಾಗ, ಒಂದು ವೇಳೆ ನಿಮಗೆ ಕೆಲಸ ಇಲ್ಲದೆ ಇರುವಾಗ, ಒಂದು ವೇಳೆ ಅನಾರೋಗ್ಯದಲ್ಲಿ ನೀವು ಇರುವಾಗ, ಒಂದು ವೇಳೆ ಬಲಹೀನತೆಯಿಂದಿರುವಾಗ, ನಿಮ್ಮ ಮನಸ್ಸಿನಲ್ಲಿ ಇವತ್ತಾದರೂ ಅನ್ಕೊಂಡಿದ್ಯಾ, ನಾನು ಚರ್ಚಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವರು ಬಿಡುಗಡೆ ಕೊಡ್ತಾನೆ, ನಾನು ಸಮಯನ ಯಾಕೆ ವ್ಯರ್ಥ ಮಾಡಬೇಕು, ನಾನು ದೇವ ಮಂದಿರಕ್ಕೆ ಹೋಗಬೇಕೆಂಬುದಾಗಿ. ಯಾಕೆಂದರೆ ಬೈಬಲಲ್ಲಿ ದೇವ ಮಂದಿರದ ವಿಷಯದಲ್ಲಿ ದೇವರ ವಾಗ್ದಾನ ಹೀಗೆ ಮಾಡಿದ್ದಾನೆ, ದುಷ್ಟರ ಗುಡಾರಗಳಲ್ಲಿ ಉಳಿದುಕೊಳ್ಳುವುದಕ್ಕಿಂತಲೂ ದೇವರ ಆಲಯದ ಅಂಗಳವನ್ನ ಕಾದುಕೊಂಡಿರುವುದು ಲೇಸು.
ಈ ಲೋಕದಲ್ಲಿ ಸಹಸ್ರಾರು ದಿನಗಳು ಕಳೆಯುವುದಕ್ಕಿಂತಲೂ ದೇವ ಮಂದಿರದಲ್ಲಿ ಕಳೆಯುವಂತ ಒಂದು ದಿನ ಶ್ರೇಷ್ಠವಾದದ್ದು, ಉತ್ತಮವಾದದ್ದು. ಆತ್ಮೀಯ ದೇವಶನ್ರೆ, ದೆಲಾಕಿ ಮಹಿಮುಂಟಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನಿಂದಾದರೂ ಸುಧಾ ನಿಮ್ಮ ಆಸಕ್ತಿ ಹೆಚ್ಚಲಿ. ಅದ್ಭುತಗಳಿಗಾಗಿ ನಿರೀಕ್ಷೆ ಮಾಡುತ್ತಾ ನಿರಾಸೆಯನ್ನು ಹೊಂದಬೇಡ್ರಿ. ಯಾವ ಆರಾಧನೆಯಲ್ಲಿ, ಯಾವ ಭಾನುವಾರದ ಸರ್ವಿಸ್ನಲ್ಲಿ, ಯಾವ ಫಾಸ್ಟಿಂಗ್ ಪ್ರೇಯರ್ನಲ್ಲಿ, ದೇವ ಮಂದಿರದ ಕೂಟಗಳಲ್ಲಿ, ನಡೆಯುವಂಥ ಕೂಟಗಳಲ್ಲಿ ಯಾವಾಗ ಬಂದು ದೇವರು ನಿಮ್ಮನ್ನು ಮುಟ್ಟುತ್ತಾನೋ, ಯಾವಾಗ ನಿಮಗೆ ಬಿಡುಗಡೆ ಕೊಡುತ್ತಾನೋ ಗೊತ್ತಿಲ್ಲ. ನೀವು ನಿರೀಕ್ಷಿಸಿದ ಸಮಯದಲ್ಲಿ ಅದ್ಭುತಗಳು ನಡೆದು ಹೋಗುತ್ತದೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಒಂದು ಡೆಡಿಕೇಶನ್ಸ್ ನಮಗೆ ಇರಬೇಕು. ನಡೆಯುವಂಥ ಕೂಟಗಳಲ್ಲಿ, ಆನ್ಲೈನ್ ಪ್ರೇಯರ್ಗಳಲ್ಲಿ, ಫಾಸ್ಟಿಂಗ್ ಪ್ರೇಯರ್ಗಳಲ್ಲಿ, ಉಜ್ಜೀವನ ಕೂಟಗಳಲ್ಲಿ, ಸಂಡೇ ಸರ್ವಿಸ್ಗಳಲ್ಲಿ ನಾವು ಎಲ್ಲಿರಬೇಕು? ದೈವ ಮಂದಿರದಲ್ಲಿ ಇರಬೇಕು. ದೈವ ಮಂದಿರದಲ್ಲಿರಬೇಕು. ನಿಮ್ಮ ಜೀವಿತದಲ್ಲಿ ಮತ್ತೊಂದಾವರ್ತಿ ನೀವು 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 27ನೇ ವಚನದಿಂದ ಆ ಪ್ರಾರ್ಥನೆ ಮುಗಿಯೋ ತನಕ ಓದಿ ನೋಡ್ರಿ. ನಿಮಗೂ, ನಿಮ್ಮ ಮನೆಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ವ್ಯವಸಾಯಕ್ಕೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ವಿದ್ಯಾಭ್ಯಾಸಕ್ಕೂ, ನಿಮ್ಮ ಬಿಸ್ನೆಸ್ಗೂ, ನೀವು ಮಾಡುವಂಥ ಪ್ರಯತ್ನಗಳಿಗೂ, ನೀವು ಮಾಡುವಂಥ ಎಲ್ಲ ವಿಧವಾದ ಪ್ರಯಾಸಗಳಿಗೆ ಆಶೀರ್ವಾದ ಸಿಗುವಂತ ಸ್ಥಳ ದೇವ ಮಂದಿರವೇ ಆಗಿರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ಯರನ್ನ ನೋಡ್ರಿ, ಏನಾದ್ರೂ ಒಂದು ಅದ್ಭುತ ಆದ್ರೆ ಬಸ್ ಹತ್ಕೊಂಡು ಬೆಟ್ಟಕ್ಕೆ ಹೋಗ್ತಾರೆ. ಗೊತ್ತಾ ನಿಮಗೆ? ಊರಿನಲ್ಲಿ ನೋಡ್ರಿ, ವರ್ಷಕ್ಕೆ 4 ಸರ್ತಿ 5 ಸಾರಿ ಪ್ರಯಾಣ ಮಾಡ್ತಾರೆ. ಅವ್ರಿಗೇನು ಇಲ್ಲದೇ ಇರುವಂತಹ ಸ್ಥಿತಿನಲ್ಲಿ ಸುಧಾ ಅದನ್ನು ಮಾಡ್ತಾ ಇರ್ತಾರೆ. ಮಾಡ್ತಾರಾ ಇಲ್ವಾ? ನಿನ್ನ ಜೀವಿತದಲ್ಲಿ ಎಷ್ಟಮ್ಮ ಅದ್ಭುತ ಮಾಡಿದ್ದಾನೆ. ಅದರಲ್ಲಿ ಸಂಡೇ ಸರ್ವಿಸ್ ನೀನು ಮರೆತು ಕೂತ್ಕೊಳ್ತೀಯ ಅಂದರೆ, ದೇವರ ಆರಾಧನೆಯಲ್ಲಿ ನೀನು ಮರೆತು ಕೂತ್ಕೊಳ್ತೀಯ ಅಂದರೆ, ಅದ್ಭುತಗಳು ಎಲ್ಲಿ? ಅತಿಶಯಗಳೆಲ್ಲಿ? ಚರ್ಚ್ಗೆ ಹೋಗ್ತಾ ಇದೆಯಲ್ಲ, ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ನಿನ್ನ ದೇವರು ಬಿಡುಗಡೆ ಕೊಡ್ಲಿಲ್ವಾ? ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಎದುರಿಸ್ತಾ ಇದೆಯಲ್ಲ, ನಿನಗೆ ಒಂದು ದಿನನಾದರೂ ಅನಿಸ್ಲಿಲ್ವಾ? ಅದಕ್ಕೆ ನನ್ನ ದೇವರ ಕಾರಣ ಅಲ್ಲ. ನಾನು ಸರಿಯಾಗಿ ದೇವರ ಹತ್ರ ನಡ್ಕೊಂಡಿದ್ರೆ, ದೇವರ ವಾಕ್ಯದ ಅನುಸಾರವಾಗಿ ನಾನು ಬದುಕಿದ್ರೆ, ದೇವ ಮಂದಿರಕ್ಕೆ ನಾನು ನೀಟಾಗಿ ಹೋಗಿದ್ರೆ, ದೇವರ ಪ್ರಾರ್ಥನೆ ನನ್ನ ಗುಡಾರದಲ್ಲಿ, ದೇವರ ಆಲಯದಲ್ಲಿ ನಾನು ಮಾಡ್ತಾ ಇದ್ರೆ, ದೇವರ ಸನ್ನಿಧಿ ಸೇವೆಗೆ ಕೊಡಬೇಕಾದದನ್ನು ನಾನು ಕೊಟ್ಟಿರುವುದಾದರೆ, ದೇವರ ಕಾರ್ಯವನ್ನು ನಾನು ದೇವರ ಸೇವಕರ ಜೊತೆಗೂಡಿ ನಾನು ಮಾಡಿದ್ದಾದರೆ, ಇಂಥ ಪರಿಸ್ಥಿತಿ ನಾನು ಅನುಭವಿಸ್ತಾ ಇರಲಿಲ್ಲ ಅನ್ನುವಂಥ ಒಂದು ಸ್ಥಿತಿ ನೀನು ಯಾವತ್ತಾದರೂ ನಿನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಿದೆಯಾ? ಇವತ್ತಾದರೂ ಆ ಆಲೋಚನೆಗೆ ನೀನು ಮುಳುಗುವುದರ ಮೂಲಕವಾಗಿ ಕರ್ತನಿಗೆ ನೀನು ಏನು ದೊಡ್ಡದಾಗಿ ತ್ಯಾಗ ಮಾಡಬೇಕಾಗಿಲ್ಲ. ಆತನಿಗೆ ಗೌರವ ಕೊಡುವಂಥ ಈ ಸಬ್ಬತ್ ಆರಾಧನೆ, ಈ ಪರಿಶುದ್ಧವಾದಂಥ ಆರಾಧನೆಗೆ ನೀನು ದೇವ ಮಂದಿರಕ್ಕೆ, ದೇವರ ಸಭೆಯಲ್ಲಿ ನಡೆಯುವಂಥ ಆರಾಧನೆಗಳಿಗೆ ಪ್ರಾಮುಖ್ಯವಾದ ಸ್ಥಾನವನ್ನು ಕೊಡು. ಯಾಕೆ ಪಕ್ಕದ ರಾಜ್ಯಗಳಲ್ಲಿ ಅಷ್ಟೊಂದು ಉಜ್ಜೀವನ ಅಂದರೆ, ನೀವು ಯಾವಾಗ ಮೊಬೈಲನ್ನು ತೆಗೆದು ನೋಡ್ರಿ, ಅವ್ರು ಹೇಳುವಂಥ ರೈಟ್ ಟೈಮ್ನಲ್ಲಿ ಆರಾಧನೆ ಯೂಟ್ಯೂಬ್ನಲ್ಲಿ ಪ್ರಾರಂಭವಾಗಿರ್ತದೆ. ಅಲ್ಲಿ 1000 ಜನ ಕೂಡ್ಕೊಂಡು ಬಂದಿರ್ತಾರೆ. ಅವ್ರು ಕೆಲಸ ಮಾಡಲ್ವಾ? ಅವ್ರಿಗೆ ಬಿಸ್ನೆಸ್ ಇಲ್ವಾ? ಅವ್ರಿಗೆ ಮಕ್ಕಳು ಮರಿ ಇಲ್ವಾ? ಅವರಿಗೆ ಮಾತ್ರ ಭಕ್ತಿ ಇದೆಯಾ? ನಮಗಿಂತ ಜಾಸ್ತಿ ಪ್ರಯಾಸ ಪಡ್ತಾರೆ ಅವ್ರು, ನಮಗಿಂತ ಜಾಸ್ತಿ ಕಷ್ಟಪಡ್ತಾರೆ ಅವ್ರು, ನಮಗಿಂತ ಜಾಸ್ತಿ ಶ್ರೀಮಂತರವರು, ನಮಗಿಂತ ಜಾಸ್ತಿ ಆದಂಥ ಭಕ್ತಿನಲ್ಲಿ ಇದ್ದಾರೆ ಅವರು, ನಮಗಿಂತ ಜಾಸ್ತಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ ಅವರು. ಕಾರಣ ಒಂದೇ, ನಿನ್ನ ದೇವರ ಮಂದಿರವನ್ನ, ನಿನ್ನ ದೇವರನ್ನ ನೀನು ಪ್ರೀತಿಸಿದರೆ ದೇವರು ನಿನಗೆ ಸ್ನೇಹಿತನಾಗ್ತಾನೆ, ದೇವರೇ ನಿನಗೆ ಸಹಾಯಕ್ಕೆ ಬರ್ತಾನೆ. ದೇವರೇ ಸಹಾಯಕನಾದ ಮೇಲೆ ನಿನಗಿಲ್ಲಿಂದ ಕೊರತೆ ಇರ್ತದೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ.